ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲವ್ ಎಂಜಾಯ್ ಚಾನಲ್. ಇವತ್ತಿನ ರೆಸಿಪಿ ಎಣ್ಣೆ ಬದನೆಕಾಯಿ. ಎಣ್ಗಾಯಿ ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇದೆಲ್ಲ ರುಬ್ಕೊಳೋದಕ್ಕೆ ಬೇಕಾಗಿರೋದು ಒಂದು 6 ಟೊಮೆಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ 6 ಟೊಮೆಟೊ, ಒಂದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟು ಶುಂಠಿ, ಒಂದು ಚಿಕ್ಕ ಪೀಸ್ 2 ಪೀಸ್ ಶುಂಠಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಒಂದು ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಬದನೆಕಾಯಿ ಅರ್ಧ kg ತೊಗೊಂಡಿದ್ದೀನಿ. ನಿಮಗೆ ಈ ಥರ ಬದನೆಕಾಯಿ ಬೇಕಾದರೆ ಈ ಥರ ಬದನೆಕಾಯಿನೂ ತೊಗೊಳ್ಬೋದು, ಇಲ್ಲ ವೈಟ್ ಬದನೆಕಾಯಿ ಈ ಥರ ಸಿಕ್ಕಿದ್ರೆ ಇದನ್ನು ಯೂಸ್ ಮಾಡ್ಬೋದು. ಸೊ ಇದನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಾಂಬಾರು ಪೌಡರ್ 1 ಸ್ಪೂನು, ಅಚ್ಚ ಖಾರದ ಪುಡಿ 1 ಸ್ಪೂನ್, 2 ಮಿಕ್ಸ್ ಮಾಡಿ 2 ಸ್ಪೂನ್ ತೊಗೊಂಡಿದ್ದೀನಿ. 1 ಸ್ಪೂನ್ ಅರಿಶಿನ ಪುಡಿ, ಇದು ಒಗ್ಗರಣೆಗೆ ಸಾಸಿವೆ, ಆಮೇಲೆ 7-8 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಇದು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಒಗ್ಗರಣೆ ಮಾಡೋದಕ್ಕೆ ಈರುಳ್ಳಿ, ಕರಿಬೇವಿನ ಸೊಪ್ಪು. ಸೊ ಫಸ್ಟು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಇವಾಗ ಫಸ್ಟು ರುಬ್ಬೋದಕ್ಕೆ ನೋಡ್ಕೊಳ್ಳೋಣ. ಸೊ ನಾನು ಇಲ್ಲಿ ಏನೇನು ತೆಗೆದಿಟ್ಕೊಂಡಿದ್ದೀನೋ ಇದನ್ನೆಲ್ಲನೂ ರುಬ್ಕೊಳೋದಕ್ಕೆ ಮಿಕ್ಸಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫುಲ್ ನೈಸಾಗಿ ರುಬ್ಕೊಳ್ಬೇಡಿ, ಒಂದು ಸ್ವಲ್ಪ ಒಂದು ಮುಕ್ಕಾಲು ಭಾಗ ಫುಲ್ ನುಣ್ಣಗಾಗೋವರೆಗೂ ರುಬ್ಕೊಳ್ಳಿ. ಹುಣಸೆಹಣ್ಣು ಇದರಲ್ಲೇ ಹಾಕ್ತಾಯಿದ್ದೀನಿ. ಸೊ ಇದಿವಾಗ ರುಬ್ಕೊಂಡು ಬರೋಣ. ಇವಾಗ ನೋಡ್ಬೋದು, ಇದು ಅರ್ಧಂಬರ್ಧಮಷ್ಟು ರುಬ್ಕೊಂಡಿದ್ದೀನಿ. ಇದಕ್ಕೆ ಇವಾಗ 2 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೇನು ಖಾರ ಪುಡಿ ಇದು ಎತ್ತಿಟ್ಟಿದ್ನೋ ಇದು 2 ಸ್ಪೂನ್ ರುಬ್ಕೊಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದ್ರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಹುಣಸೆ ನೆನೆಸಿರೋ ನೀರನ್ನೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಫುಲ್ ನುಣ್ಣಗೆ ರುಬ್ಕೊಳ್ಳೋಣ. ಸೊ ಇಲ್ಲಿ ರುಬ್ಕೊಂಡಿರೋ ಮಸಾಲೆ ರೆಡಿಯಾಗಿದೆ. ಇದೇ ಥರ ಬ್ರಿಂಜಾಲ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ 4 ಪೀಸಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದರೊಳಗಡೆ ಮಸಾಲಾನ ಫುಲ್ಲು ಸ್ಟಫ್ ಮಾಡೋಣ. ಸ್ಟಫ್ ಮಾಡಿ ಒಂದು 15 ಮಿನಿಟ್ಸ್ ಅಷ್ಟು ಇಟ್ಕೊಳ್ಳೋಣ. ಈ ಥರ ಮಸಾಲಾನ ಇದರೊಳಗಡೆ ತುಂಬಿಸ್ಕೊಳ್ಬೇಕು. ರುಬ್ಬಿರೋ ಮಸಾಲಾನ ಈ ಥರ ಎಲ್ಲದರಲ್ಲೂ ಈ ಥರ ತುಂಬಿಸಿ ಒಂದು 15 ಮಿನಿಟ್ಸ್ ಅಷ್ಟು ಇಟ್ಕೊಳ್ಬೇಕು. ಇವಾಗ 15 ಮಿನಿಟ್ಸ್ ಆಗಿದೆ. ಇವಾಗ ಇದನ್ನ ಒಗ್ಗರಣೆ ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ಸ್ಟವ್ ಆನ್ ಮಾಡಿ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ. ನಾನು ಎಣ್ಣೆ ಬದನೆಕಾಯಿನ ಪ್ಯಾನಲ್ಲಿ ಮಾಡ್ತಾಯಿದ್ದೀನಿ, ಯಾಕಂದರೆ ಬೇಗ ಆಗುತ್ತೆ ಅಂತ. ಬೆಳಗ್ಗೆದ್ದು ಆಫೀಸ್ಗೆ ಹೋಗೋರಿಗೆ ಪಾತ್ರೆನಲ್ಲಿ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ಯಾನಲ್ಲಿ ಮಾಡಿದ್ರೆ, ಕುಕ್ಕರಲ್ಲಿ ಮಾಡಿದ್ರೆ ಒಂದೇ ವಿಷಲ್ ಸಾಕು. ಸೊ ಇವಾಗ ಇದು ಚೆನ್ನಾಗಿ ಬಿಸಿಯಾಗಿದೆ ಪ್ಯಾನು. ಇದಕ್ಕೆ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಏನು ಎಣ್ಣೆ ತೊಗೊಂಡಿದ್ನೋ ಅದು. ಸೊ ಎಣ್ಣೆ ಬದನೆಕಾಯಿಗೆ ಯಾವಾಗಲೂ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕಬೇಕು. ಸೊ ಆಯಿಲ್ ಚೆನ್ನಾಗಿ ಬಿಸಿಯಾಗಲಿ. ಆಯಿಲ್ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಸಾಸಿವೆನೂ ಒಂದು 7-8 ಕಾಳು ಮೆಣಸು ಏನು ಎತ್ತಿಟ್ಕೊಂಡಿದ್ನೋ ಅದು ಆಯಿಲಲ್ಲಿ ಹಾಕ್ತಾಯಿದ್ದೀನಿ.